ಮಾಧ್ಯಮದ ಮುಂದೆ ಹೇಳಿದ್ದೇನೆ. ಬಿಡಿಎ ಚೇರ್ಮನ್ ಇವಾಗ ಹಾಕ್ರು ಬಿಡಿಎ ಚೇರ್ಮನ್ ಹೇಳ್ತಾನೆ. ಮಾನ್ಯ ರಾಜ್ಯಪಾಲರಲ್ಲಿಗೆ ಹೋಗಿ ಅವರಿಗೊಂದು ಫಿರ್ಯಾದನ್ನು ಕೊಟ್ಟು ನಾವು ಸ್ವಇಚ್ಛೆಯಿಂದ ನಾವು ಖುದ್ದು ರಾಜಿಯಾಗಿ ರಾಜೀನಾಮೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಅಂಗೀಕರಿಸೋದಕ್ಕೆ ಸ್ಪೀಕರ್ ಅವರಿಗೆ ಹೇಳಿ ಅಂತ ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರು ನನಗೊಂದು ಪತ್ರವನ್ನು ಬರೆದು ಇವರೆಲ್ಲ ನನ್ನ ಎದುರಿಗೆ ಬಂದಿದ್ದಾರೆ, ಹಾಜರಾಗಿದ್ದಾರೆ, ದಯಮಾಡಿ ಇದನ್ನು ನೋಡಿ ಬೇಗ ತ್ವರಿತವಾಗಿ ಕ್ರಮ ವಹಿಸಿ ಅಂತ ಅವರು ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಪುನಃ ಪತ್ರ ಬರೆದಿದ್ದೇನೆ. ಇವರು ಯಾರೂ ನನ್ನ ಭೇಟಿ ಆಗಿಲ್ಲ, ನನ್ನ ಹತ್ರ ಟೈಮ್ ತಗೊಂಡಿಲ್ಲ, ಪತ್ರಗಳು ಆಫೀಸಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಬಂದು ಎಲ್ಲ ಕ್ರಮ ಜರುಗಿಸೋದಕ್ಕೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನದನ್ನು ಅವರು ಗವರ್ನರ್ ಅವರು ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಸಂವಿಧಾನದ ಮೌಲ್ಯಗಳನ್ನು ನೀವು ಎತ್ತಿ ಹಿಡಿತೀರಿ ಅಂತಕ್ಕಂಥ ವಿಶ್ವಾಸವನ್ನು ನನ್ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯತಕ್ಕಂಥದ್ದೇ ನನ್ನ ಆದ್ಯ ಕರ್ತವ್ಯ. ಅದರ ಜೊತೆಗೆ ಯಾರು ಮುಜುಗರಕ್ಕೆ ಒಳಗಾಗಿ, ನೋವಿಗೆ ಒಳಗಾಗಿ, ಅಸಹಾಯಕತೆಯಿಂದ ಇದ್ದಾರೆ ರಾಜ್ಯದ ಜನ, ಅವರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ಮಾನ್ಯ ರಾಜ್ಯಪಾಲರಿಗೆ ನಾನು ನನ್ನ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತೊಂದು ಪತ್ರವನ್ನು ರಾಜ್ಯಪಾಲರು ನನಗೆ ಬರೆದಿದ್ದಾರೆ. ಮಾನ್ಯ ಎಚ್ ನಾಗೇಶ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಏನಿದ್ದಾರೆ, ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ನನಗೆ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೋಬೇಕು ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ. ನಾ ಮಾಡೋದು ಏನೂ ಇಲ್ಲ. ರಾಜ್ಯಪಾಲರು ಪಾಪ ಅದನ್ನು ನನಗ್ಯಾಕೆ ಕಳಿಸಿದ್ರು ನನಗೆ ಗೊತ್ತಿಲ್ಲ, ನಂದೇನೂ ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ರೆ ಮತ್ತೆ ಮುಂದುವರೆದು ಅವರು ಪತ್ರದಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಅದು ಅವ್ರ ನಿರ್ಣಯ. ಸದನದಲ್ಲಿ ಬಂದಾಗ ಅವ್ರು ಯಾವ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು ಇಂಡಿಪೆಂಡೆಂಟ್ ಮೆಂಬರು. ಇಷ್ಟು ವಿಚಾರವನ್ನು ಎಲ್ಲವನ್ನೂ ಕೂಡ ನಿಮ್ಮ ಎದುರಿಗೆ ನಾನು ಶಂಕರ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ದರು. ಆಮೇಲೆ ಅದ್ಯಾವುದೋ ಪಾರ್ಟಿ ಮರ್ಜ್ ಮಾಡಿಕೊಳ್ತಾರೆ, ಅದಕ್ಕೊಂದು ಪತ್ರ ಬರೀತಾರೆ. ಆ ಪಾರ್ಟಿಗೆ ಬಂದು ನಮ್ಮಲ್ಲಿ ಮರ್ಜ್ ಆಗಿದೆ, ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ನೀವು ಅವ್ರನ್ನ ಆಯ್ತಪ್ಪ ನಮ್ದೇನು ಆಕ್ಷೇಪಣೆ ಇಲ್ಲ, ನೀವು ರೂಲ್ಸ್ ಪ್ರಕಾರ ಮರ್ಜರ್ ಆಗಿದ್ರೆ ನಮಗೇನು ಅಂತ ಹೇಳಿದ್ದೀವಿ. ಅವರು ಕೂಡ ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಖುಷಿ, ನಾವೇನು ಬೇಡ ಅಂತ ಹೇಳಿದ್ರು. ಈ ಎಲ್ಲ ಶಾಸಕರುಗಳು ಮಾನ್ಯ ರಾಜ್ಯಪಾಲರಲ್ಲಿಗೆ ಹೋಗಿ ಅವರಿಗೊಂದು ಫಿರ್ಯಾದನ್ನು ಕೊಟ್ಟು ನಾವು ಸ್ವಇಚ್ಛೆಯಿಂದ ನಾವು ಖುದ್ದು ರಾಜಿಯಾಗಿ ರಾಜೀನಾಮೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಅಂಗೀಕರಿಸೋದಕ್ಕೆ ಸ್ಪೀಕರ್ ಅವರಿಗೆ ಹೇಳಿ ಅಂತ ಹೇಳಿದ್ದಾರೆ. ಈ 14 ರಾಜೀನಾಮೆ ಪತ್ರಗಳಲ್ಲಿ 5 ರಾಜೀನಾಮೆ ಪತ್ರಗಳನ್ನು ಹೊರತುಪಡಿಸಿ ಆನಂದ್ ಸಿಂಗ್, ನಾರಾಯಣಗೌಡ, ಪ್ರತಾಪ್ ಗೌಡ ಪಾಟೀಲ್, ಗೋಪಾಲಯ್ಯ, ರಾಮಲಿಂಗಾರೆಡ್ಡಿ ಇವರದು ನಮ್ಮ ನಿಯಮಾವಳಿಗಳು ಏನಿದ್ದಾವೆ, ಫಾರ್ಮ್ಯಾಟ್ ಏನಿದೆ ಅದರಲ್ಲಿ ಕೊಟ್ಟಿದ್ದಾರೆ. ಉಳಿದ ರಾಜೀನಾಮೆ ಪತ್ರಗಳು ಕ್ರಮಬದ್ಧವಾಗಿಲ್ಲದೆ ಇರುವ ಕಾರಣ ಅವರಿಗೆ ನಮ್ಮ ಆಫೀಸಿಂದ ತಿಳುವಳಿಕೆ ಕೊಟ್ಟಿದ್ದೇವೆ. ನೀವು ಸಲ್ಲಿಸಿರ್ತಕ್ಕಂಥ ಪತ್ರಗಳು ಕ್ರಮಬದ್ಧವಾಗಿಲ್ಲ, ಇಚ್ಛೆ ಪಟ್ಟಲ್ಲಿ ಸರಿಯಾದ ರೀತಿಯಲ್ಲಿ ಕಳುಹಿಸಿಕೊಡಿ ಅಂತ ಹೇಳಿದ್ದೇವೆ. ಈ 5 ಜನ ಯಾರಿದ್ದಾರೆ ಇವರಿಗೆ 12ನೇ ತಾರೀಕು, ಇವತ್ತು 9, 10, 11 2 ದಿವಸ ಗ್ಯಾಪ್ ಕೊಟ್ಟಿದ್ದು ನಮ್ಮ ಕಮ್ಯುನಿಕೇಶನ್ ಆದ್ರೆ ಅವ್ರಿಗೆ ಸೇರ್ಬೇಕಲ್ವಾ, ಸೇರಿ ಅವರು ರೆಡಿಯಾಗಿ ಬರಬೇಕಲ್ವಾ. 12ನೇ ತಾರೀಕು ಅಸೆಂಬ್ಲಿ ಅಧಿವೇಶನ ಇದ್ರೂ ಕೂಡ 12ನೇ ತಾರೀಕು 3 ಗಂಟೆಗೆ ಆನಂದ್ ಸಿಂಗ್ ಅವರಿಗೆ ಮತ್ತೆ ಯಾರಿಗಮ್ಮ ನಾರಾಯಣಗೌಡ ಅವರಿಬ್ಬರಿಗೆ 12ನೇ ತಾರೀಕು 3 ಗಂಟೆಗೊಬ್ಬರಿಗೆ 4 ಗಂಟೆಗೊಬ್ಬರಿಗೆ ಪರ್ಸನಲ್ ಹಿಯರಿಂಗಿಗೆ ಕರೆದಿದ್ದೇನೆ. ಈ ಎಲ್ಲ ಶಾಸಕರುಗಳು ಮಾನ್ಯ ರಾಜ್ಯಪಾಲರಲ್ಲಿಗೆ ಹೋಗಿ ಅವರಿಗೊಂದು ಫಿರ್ಯಾದನ್ನು ಕೊಟ್ಟು ನಾವು ಸ್ವಇಚ್ಛೆಯಿಂದ ನಾವು ಖುದ್ದು ರಾಜಿಯಾಗಿ ರಾಜೀನಾಮೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಅಂಗೀಕರಿಸೋದಕ್ಕೆ ಸ್ಪೀಕರ್ ಅವರಿಗೆ ಹೇಳಿ ಅಂತ ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರು ನನಗೊಂದು ಪತ್ರವನ್ನು ಬರೆದು ಇವರೆಲ್ಲ ನನ್ನ ಎದುರಿಗೆ ಬಂದಿದ್ದಾರೆ, ಹಾಜರಾಗಿದ್ದಾರೆ, ದಯಮಾಡಿ ಇದನ್ನು ನೋಡಿ ಬೇಗ ತ್ವರಿತವಾಗಿ ಕ್ರಮ ವಹಿಸಿ ಅಂತ ಅವರು ಹೇಳಿದ್ದಾರೆ.
ಮಾನ್ಯ ರಾಜ್ಯಪಾಲರಿಗೆ ನಾನು ಪುನಃ ಪತ್ರ ಬರೆದಿದ್ದೇನೆ. ಇವರು ಯಾರೂ ನನ್ನ ಭೇಟಿ ಆಗಿಲ್ಲ, ನನ್ನ ಹತ್ರ ಟೈಮ್ ತಗೊಂಡಿಲ್ಲ, ಪತ್ರಗಳು ಆಫೀಸಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಬಂದು ಎಲ್ಲ ಕ್ರಮ ಜರುಗಿಸೋದಕ್ಕೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನದನ್ನು ಗವರ್ನರ್ ಅವರು ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಸಂವಿಧಾನದ ಮೌಲ್ಯಗಳನ್ನು ನೀವು ಎತ್ತಿ ಹಿಡಿತೀರಿ ಅಂತಕ್ಕಂಥ ವಿಶ್ವಾಸವನ್ನು ನನ್ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯತಕ್ಕಂಥದ್ದೇ ನನ್ನ ಆದ್ಯ ಕರ್ತವ್ಯ. ಅದರ ಜೊತೆಗೆ ಯಾರು ಮುಜುಗರಕ್ಕೆ ಒಳಗಾಗಿ, ನೋವಿಗೆ ಒಳಗಾಗಿ, ಅಸಹಾಯಕತೆಯಿಂದ ಇದ್ದಾರೆ ರಾಜ್ಯದ ಜನ, ಅವರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ಮಾನ್ಯ ರಾಜ್ಯಪಾಲರಿಗೆ ನಾನು ನನ್ನ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತೊಂದು ಪತ್ರವನ್ನು ರಾಜ್ಯಪಾಲರು ನನಗೆ ಬರೆದಿದ್ದಾರೆ. ಮಾನ್ಯ ಎಚ್ ನಾಗೇಶ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಏನಿದ್ದಾರೆ, ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ನನಗೆ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೋಬೇಕು, ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ. ನಾ ಮಾಡೋದು ಏನೂ ಇಲ್ಲ. ರಾಜ್ಯಪಾಲರು ಪಾಪ ಅದನ್ನು ನನಗ್ಯಾಕೆ ಕಳಿಸಿದ್ರು ನನಗೆ ಗೊತ್ತಿಲ್ಲ, ನಂದೇನೂ ಇಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ರೆ ಮತ್ತೆ ಮುಂದುವರೆದು ಅವರು ಪತ್ರದಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಅದು ಅವ್ರ ನಿರ್ಣಯ. ಸದನದಲ್ಲಿ ಬಂದಾಗ ಅವ್ರು ಯಾವ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು ಇಂಡಿಪೆಂಡೆಂಟ್ ಮೆಂಬರು. ಇಷ್ಟು ವಿಚಾರವನ್ನು ಎಲ್ಲವನ್ನೂ ಕೂಡ ನಿಮ್ಮೆದುರಿಗೆ ನಾನು ಶಂಕರ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ರು. ಆಮೇಲೆ ಅದ್ಯಾವುದೋ ಪಾರ್ಟಿ ಮರ್ಜ್ ಮಾಡ್ಕೊಳ್ತಾರೆ, ಅದಕ್ಕೊಂದು ಪತ್ರ ಬರೀತಾರೆ. ಆ ಪಾರ್ಟಿಗೆ ಬಂದು ನಮ್ಮಲ್ಲಿ ಮರ್ಜ್ ಆಗಿದೆ, ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ನೀವು ಅವ್ರನ್ನ ಆಯ್ತಪ್ಪ ನಮ್ದೇನು ಆಕ್ಷೇಪಣೆ ಇಲ್ಲ, ನೀವು ರೂಲ್ಸ್ ಪ್ರಕಾರ ಮರ್ಜರ್ ಆಗಿದ್ರೆ ನಮಗೇನು ಅಂತ ಹೇಳಿದ್ದೀವಿ. ಅವರು ಕೂಡ ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಖುಷಿ, ನಾವೇನು ಬೇಡ ಅಂತ ಹೇಳಿ. ಈ 14 ರಾಜೀನಾಮೆ ಪತ್ರಗಳಲ್ಲಿ 5 ರಾಜೀನಾಮೆ ಪತ್ರಗಳನ್ನು ಹೊರತುಪಡಿಸಿ ಆನಂದ್ ಸಿಂಗ್, ನಾರಾಯಣಗೌಡ, ಪ್ರತಾಪ್ ಗೌಡ ಪಾಟೀಲ್, ಗೋಪಾಲಯ್ಯ, ರಾಮಲಿಂಗಾರೆಡ್ಡಿ ಇವರದು ನಮ್ಮ ನಿಯಮಾವಳಿಗಳು ಏನಿದ್ದಾವೆ, ಫಾರ್ಮ್ಯಾಟ್ ಏನಿದೆ ಅದರಲ್ಲಿ ಕೊಟ್ಟಿದ್ದಾರೆ. ಉಳಿದ ರಾಜೀನಾಮೆ ಪತ್ರಗಳು ಕ್ರಮಬದ್ಧವಾಗಿಲ್ಲದೆ ಇರುವ ಕಾರಣ ಅವರಿಗೆ ನಮ್ಮ ಆಫೀಸಿಂದ ತಿಳುವಳಿಕೆ ಕೊಟ್ಟಿದ್ದೇವೆ. ನೀವು ಸಲ್ಲಿಸಿರ್ತಕ್ಕಂಥ ಪತ್ರಗಳು ಕ್ರಮಬದ್ಧವಾಗಿಲ್ಲ, ಇಚ್ಛೆ ಪಟ್ಟಲ್ಲಿ ಸರಿಯಾದ ರೀತಿಯಲ್ಲಿ ಕಳುಹಿಸಿಕೊಡಿ ಅಂತ ಹೇಳಿದ್ದೇವೆ. ಈ 5 ಜನ ಯಾರಿದ್ದಾರೆ ಇವರಿಗೆ 12ನೇ ತಾರೀಕು, ಇವತ್ತು 9, 10, 11 2 ದಿವಸ ಗ್ಯಾಪ್ ಕೊಟ್ಟಿದ್ದು ನಮ್ಮ ಕಮ್ಯುನಿಕೇಶನ್ ಆದ್ರೆ ಅವ್ರಿಗೆ ಸೇರ್ಬೇಕಲ್ವಾ, ಸೇರಿ ಅವರು ರೆಡಿಯಾಗಿ ಬರಬೇಕಲ್ವಾ. 12ನೇ ತಾರೀಕು ಅಸೆಂಬ್ಲಿ ಅಧಿವೇಶನ ಇದ್ರೂ ಕೂಡ 12ನೇ ತಾರೀಕು 3 ಗಂಟೆಗೆ ಆನಂದ್ ಸಿಂಗ್ ಅವರಿಗೆ ಮತ್ತೆ ಯಾರಿಗಮ್ಮ ನಾರಾಯಣಗೌಡ ಅವರಿಬ್ಬರಿಗೆ 12ನೇ ತಾರೀಕು 3 ಗಂಟೆಗೊಬ್ಬರಿಗೆ 4 ಗಂಟೆಗೊಬ್ಬರಿಗೆ ಪರ್ಸನಲ್ ಹಿಯರಿಂಗಿಗೆ ಕರೆದಿದ್ದೇನೆ. ಈ ಎಲ್ಲ ಶಾಸಕರುಗಳು ಮಾನ್ಯ ರಾಜ್ಯಪಾಲರಲ್ಲಿಗೆ ಹೋಗಿ ಅವರಿಗೊಂದು ಫಿರ್ಯಾದನ್ನು ಕೊಟ್ಟು ನಾವು ಸ್ವಇಚ್ಛೆಯಿಂದ ನಾವು ಖುದ್ದು ರಾಜಿಯಾಗಿ ರಾಜೀನಾಮೆಗಳನ್ನು ಕೊಟ್ಟಿದ್ದೇವೆ, ಇದನ್ನು ಅಂಗೀಕರಿಸೋದಕ್ಕೆ ಸ್ಪೀಕರ್ ಅವರಿಗೆ ಹೇಳಿ ಅಂತ ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರು ನನಗೊಂದು ಪತ್ರವನ್ನು ಬರೆದು ಇವರೆಲ್ಲ ನನ್ನ ಎದುರಿಗೆ ಬಂದಿದ್ದಾರೆ, ಹಾಜರಾಗಿದ್ದಾರೆ, ದಯಮಾಡಿ ಇದನ್ನು ನೋಡಿ ಬೇಗ ತ್ವರಿತವಾಗಿ ಕ್ರಮ ವಹಿಸಿ ಅಂತ ಅವರು ಹೇಳಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಪುನಃ ಪತ್ರ ಬರೆದಿದ್ದೇನೆ. ಇವರು ಯಾರೂ ನನ್ನ ಭೇಟಿ ಆಗಿಲ್ಲ, ನನ್ನ ಹತ್ರ ಟೈಮ್ ತಗೊಂಡಿಲ್ಲ, ಪತ್ರಗಳು ಆಫೀಸಿಗೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಬಂದು ಎಲ್ಲ ಕ್ರಮ ಜರುಗಿಸೋದಕ್ಕೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮುಂದಿನದನ್ನು ಗವರ್ನರ್ ಅವರು ನನ್ನ ಬಗ್ಗೆ ವಿಶ್ವಾಸ ಇಟ್ಟು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಸಂವಿಧಾನದ ಮೌಲ್ಯಗಳನ್ನು ನೀವು ಎತ್ತಿ ಹಿಡಿತೀರಿ ಅಂತಕ್ಕಂಥ ವಿಶ್ವಾಸವನ್ನು ನನ್ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯತಕ್ಕಂಥದ್ದೇ ನನ್ನ ಆದ್ಯ ಕರ್ತವ್ಯ. ಅದರ ಜೊತೆಗೆ ಯಾರು ಮುಜುಗರಕ್ಕೆ ಒಳಗಾಗಿ, ನೋವಿಗೆ ಒಳಗಾಗಿ, ಅಸಹಾಯಕತೆಯಿಂದ ಇದ್ದಾರೆ ರಾಜ್ಯದ ಜನ, ಅವರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೇನೆ ಅಂತ ಮಾನ್ಯ ರಾಜ್ಯಪಾಲರಿಗೆ ನಾನು ನನ್ನ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತೊಂದು ಪತ್ರವನ್ನು ರಾಜ್ಯಪಾಲರು ನನಗೆ ಬರೆದಿದ್ದಾರೆ. ಮಾನ್ಯ ಎಚ್ ನಾಗೇಶ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಏನಿದ್ದಾರೆ, ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ವಹಿಸಿ ಅಂತ ನನಗೆ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಒಪ್ಕೋಬೇಕು, ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥವ್ರು ರಾಜೀನಾಮೆ. ನಾ ಮಾಡೋದು ಏನೂ ಇಲ್ಲ. ರಾಜ್ಯಪಾಲರು ಪಾಪ ಅದನ್ನು ನನಗ್ಯಾಕೆ ಕಳಿಸಿದ್ರು ನನಗೆ ಗೊತ್ತಿಲ್ಲ,
ನಂದೇನಿಲ್ಲ ಇದರಲ್ಲಿ ಪಾತ್ರ ಅಂತ ಹೇಳಿದ್ರೆ ಮತ್ತೆ ಮುಂದುವರೆದು ಅವರು ಪತ್ರದಲ್ಲಿ ಹೇಳಿದ್ದಾರೆ, ಇನ್ನು ಮುಂದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಅದು ಅವ್ರ ನಿರ್ಣಯ. ಸದನದಲ್ಲಿ ಬಂದಾಗ ಅವ್ರು ಯಾವ ಪಕ್ಷಕ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು ಇಂಡಿಪೆಂಡೆಂಟ್ ಮೆಂಬರು. ಇಷ್ಟು ವಿಚಾರವನ್ನು ಎಲ್ಲವನ್ನೂ ಕೂಡ ನಿಮ್ಮೆದುರಿಗೆ ನಾನು ಏನಮ್ಮ ಶಂಕರ್ ಅವರು ಇಂಡಿಪೆಂಡೆಂಟ್ ಮೆಂಬರ್ ಆಗಿದ್ರು. ಆಮೇಲೆ ಅದ್ಯಾವುದೋ ಪಾರ್ಟಿ ಮರ್ಜ್ ಮಾಡ್ಕೊಳ್ತಾರೆ, ಅದಕ್ಕೊಂದು ಪತ್ರ ಬರೀತಾರೆ. ಆ ಪಾರ್ಟಿಗೆ ಬಂದು ನಮ್ಮಲ್ಲಿ ಮರ್ಜ್ ಆಗಿದೆ, ಅವರಿಗೆ ನಮ್ಮ ಕಾಂಗ್ರೆಸ್ ಅವರು ನೀವು ಅವ್ರನ್ನ ಆಯ್ತಪ್ಪ ನಮ್ದೇನು ಆಕ್ಷೇಪಣೆ ಇಲ್ಲ, ನೀವು ರೂಲ್ಸ್ ಪ್ರಕಾರ ಮರ್ಜರ್ ಆಗಿದ್ರೆ ನಮಗೇನು ಅಂತ ಹೇಳಿ ಹೇಳಿದ್ದೀವಿ. ಅವರು ಕೂಡ ಈಗ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಖುಷಿ ನಾವೇ.